ರೈಟ್, ಈಗಾಗಲೇ ರಾಜೀನಾಮೆಯ ನಂತರ ಸಿಎಂ ಯಡಿಯೂರಪ್ಪ ಮಾಜಿ ಸಿಎಂ ಆಗಿ ಹೊರಬಂದು ಪತ್ರಕರ್ತರ ಜೊತೆ ರಾಜ್ಯದ ಜನತೆಗೆ ಒಂದು ಸಂದೇಶವನ್ನು ನೀಡಿದರು. ಮತ್ತೊಮ್ಮೆ ನೋಡೋಣ ಸಿಎಂ ಏನು ಮಾತಾಡಿದರು ಅಂತ. ಸ್ನೇಹಿತರೆ, ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕತ್ವಕ್ಕೆ ತಿಳಿಸಿದಂತೆ ರಾಜ್ಯಪಾಲರಿಗೆ ನಾನು ನನ್ನ ರಾಜೀನಾಮೆಯನ್ನು ಕೊಟ್ಟು ಬಂದಿದ್ದೇನೆ. ಮೊನ್ನೆವರೆಗೂ ಆಷಾಢ ಇತ್ತು. ನಮ್ಮ ಭಾಗದಲ್ಲಿ ನಾಡಿನಲ್ಲಿ ಆಷಾಢದಲ್ಲಿ ಯಾವುದೇ ಕೆಲಸ ಮಾಡೋಲ್ಲ. ನಿನ್ನೆ ರಾತ್ರಿಯಿಂದ ಇವತ್ತು ಶ್ರಾವಣ ಮಾಸ ಇರೋದ್ರಿಂದ ನಾನು ಭರವಸೆ ಕೊಟ್ಟಂತೆ ಇವತ್ತು ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ. ಸತತ ಹೋರಾಟ ಕಳೆದ 40 ವರ್ಷಗಳಿಂದ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದೇನೆ. ಶಿಕಾರಿಪುರದಲ್ಲಿ ಒಬ್ಬ ಸಾಮಾನ್ಯ ಪುರಸಭಾ ಸದಸ್ಯನಾಗಿ, ಅಧ್ಯಕ್ಷನಾಗಿ, 5-6 ಬಾರಿ MLA ಆಗಿ, ಪ್ರತಿಪಕ್ಷದ ನಾಯಕನಾಗಿ, ಮುಖ್ಯಮಂತ್ರಿಯಾಗಿ 30 ವರ್ಷ 2 ತಿಂಗಳು ಸೇವೆ ಮಾಡುವಂಥ ಸೌಭಾಗ್ಯ ಕನ್ನಡ ನಾಡಿನ ಜನತೆ ನನಗೆ ಕೊಟ್ಟಿದೆ. ಅದಕ್ಕಾಗಿ ಕನ್ನಡ ನಾಡಿನ ಜನತೆಗೆ, ನನಗೆ ಬೆಂಬಲ ಕೊಟ್ಟಂತ ಶಿಕಾರಿಪುರ ತಾಲೂಕಿನ ಜನತೆಗೆ, ನಮ್ಮ ಶಾಸಕರಿಗೆ, ಸಂಸತ್ ಸದಸ್ಯರಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ, ಪ್ರತಿಪಕ್ಷದ ಎಲ್ಲ ಮುಖಂಡರಿಗೆ ನಾನು ಆಭಾರಿಯಾಗಿದ್ದೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಹಳ ಮುಖ್ಯವಾಗಿ ಈ ನಾಡಿನ 5.5 ಕೋಟಿ ಜನರ ಆಶೀರ್ವಾದದಿಂದ ನಾನು 3 ವರ್ಷ 2 ತಿಂಗಳು ಪೂರ್ಣ ಮಾಡೋದಕ್ಕೆ ಅವಕಾಶ ಸಿಕ್ತು. ನನಗೆ ಸಂಪೂರ್ಣ ವಿಶ್ವಾಸ ಇದೆ. ಇನ್ನೊಂದು 2 ದಿವಸದಲ್ಲಿ ನಮ್ಮ ಹೊಸದಾಗಿ ಆಯ್ಕೆಯಾಗುವಂಥ ಮುಖ್ಯಮಂತ್ರಿಗಳು ನಾವು ಯಾವ ದಿಕ್ಕಿನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೇವೆ, ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅವರು ಚಿಂತನೆ ಮಾಡ್ತಾರೆ. ನಾನೊಬ್ಬ ರೈತನ ಮಗನಾಗಿ ರೈತರ ಹೆಸರಿನಲ್ಲಿ ವಿಧಾನಸೌಧ ಮುಂದೆ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದೆ. ಅದಾದ ನಂತರ ದೇಶದಲ್ಲೇ ಮೊದಲ ಬಾರಿಗೆ ಕೃಷಿಗೆ 1% ಪಟ್ಟಿಗೆ ರೈತರಿಗೆ ಸಾಲ ಕೊಡುವಂಥ ಯೋಜನೆ, 2 ಲೀಟರ್ ಹಾಲಿಗೆ 1 ಲೀಟರ್ ಹಾಲಿಗೆ 2 ರೂಪಾಯಿ ಕೊಡುವಂಥ ವಿನೂತನವಾದ ಯೋಜನೆ, ಶ್ರೀಶಕ್ತಿ, ಸಂಧ್ಯಾ ಸುರಕ್ಷಾ, ಭಾಗ್ಯಲಕ್ಷ್ಮಿ ಯೋಜನೆಗಳು ನಿರಂತರವಾಗಿ ನಾವು ಮಾಡ್ಕೊಂಡು ಬಂದಿದ್ದೇವೆ. ಈಗಾಗಲೇ ಸುಮಾರು 50,000 ಆಸನ ಮನೆಗಳನ್ನು ಕಟ್ಟಿರುವಂತಹದ್ದು ನಿಮಗೆಲ್ಲ ಗೊತ್ತಿದೆ. ಬೆಳಗಾವಿಯಲ್ಲಿ ಸುವರ್ಣ ವಿಧಾನಸೌಧ ಇನ್ನೊಂದು 2-3 ತಿಂಗಳಲ್ಲಿ ಪೂರ್ಣ ಆಗಿ ಅಲ್ಲೇ ವಿಧಾನಸೌಧ ಕಾರ್ಯಕ್ರಮ ನಡೆಯೋದಿದೆ. ಮೆಟ್ರೋ ಮೊದಲನೇ ಹಂತ ಪೂರ್ಣ ಆಗಿದೆ. ಎಲ್ಲ ನಗರಗಳನ್ನು ಸುಂದರಗೊಳಿಸುವಂತ ಪ್ರಯತ್ನ ಮಾಡಿದ್ದೇವೆ. ಕರ್ನಾಟಕವನ್ನು ಹಣಕಾಸಿನ ನಿರ್ವಹಣೆಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೇನೆ. ಕಾನೂನು ಸುವ್ಯವಸ್ಥೆ ಕಾಪಾಡುವುದನ್ನು ನಾನು ಮೊದಲನೇ ಸ್ಥಾನದಲ್ಲಿದ್ದೇನೆ. ಕೋಮು ಸೌಹಾರ್ದತೆಯನ್ನು ಕಾಪಾಡುವುದನ್ನು ಮೊದಲನೇ ಸ್ಥಾನದಲ್ಲಿದ್ದೇನೆ. ಕೃಷಿಕನಿಗೆ ನೆರವು ಕೊಡೋದಕ್ಕೋಸ್ಕರ ಎಲ್ಲ ರೀತಿಯ ಕಾರ್ಯಕ್ರಮ ರೂಪಿಸಿದ್ದೇನೆ. ಸುಮಾರು 3 ಲಕ್ಷ ಎಕರೆಗೆ ನೀರಾವರಿ ಯೋಜನೆಗಳನ್ನು ನಾವು ಕೊಟ್ಟಿದ್ದೇವೆ. ಹೀಗೆ ಇನ್ನು ಮುಂದೆ ಬರೋ ದಿವಸಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ, ಗುಡಿಸಲು ರಹಿತ ವ್ಯಕ್ತಿ ಇರಬಾರದು ಅಂತೇಳಿ ನಾವು ವಿಶೇಷವಾದಂಥ ಗಮನವನ್ನು ಕೊಟ್ಟಿದ್ದೇವೆ. ನಿನ್ನೆ ಮೊನ್ನೆ ಮಾತ್ರ 50 ವರ್ಷಕ್ಕೆ ಮೀರಿದ ಅವಿವಾಹಿತ ಹೆಣ್ಣು ಮಕ್ಕಳಿಗೆ ಮಾಸಿಕ 1,000 ರೂಪಾಯಿ ಕೊಡುವಂಥ ಪಿಂಚಣಿ ನೀಡುವಂಥ ಆದೇಶವನ್ನು ನಾನು ಮಾಡಿದ್ದೇನೆ. ಕರ್ನಾಟಕದಲ್ಲಿರುವಂಥ ನೈಸರ್ಗಿಕ ಸಂಪತ್ತನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಶಕ್ತಿ ಮೀರಿ ಪ್ರಯತ್ನ ಮಾಡಿದ್ದೇನೆ. ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಸಹ ನಾವು ಈ ಖನಿಜ ನೀತಿ ಬಗ್ಗೆ ಅಪ್ರಿಷಿಯೇಟ್ ಮಾಡಿದೆ. ಮತ್ತೆ ಆಗ್ತದಂಥ ಹಗರಣಗಳಿಗೆ ದೂರ ಮಾಡಿ ಈ ಸಂಪತ್ತನ್ನು ಉಳಿಸೋಕ್ಕೋಸ್ಕರ ವ್ಯಾಲ್ಯೂ ಆಡೆಡ್ ಅಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ. 2ನೇ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಿಂಗ್ ವ್ಯವಸ್ಥೆ ಆಗಿದೆ. ಮತ್ತು ಕೃಷಿಕನಿಗೆ ವಿಶೇಷವಾದಂಥ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡೋಕ್ಕೋಸ್ಕರ ಓಡಾಟಗಳು ಪ್ರಾರಂಭ ಮಾಡಿದ್ದೇನೆ. ಮುಖ್ಯಮಂತ್ರಿಯಾಗಿ 3 ವರ್ಷ 2 ತಿಂಗಳು ಒಳ್ಳೆಯ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ನಾಡಿನ ಜನತೆಗೆ, ನಮ್ಮೆಲ್ಲ ಸಂಸತ್ ಸದಸ್ಯರು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಸಭಾಪತಿಗಳು, ಉಪಸಭಾಪತಿಗಳು, ಸ್ಪೀಕರ್ ಅವರು, ಉಪ ಸ್ಪೀಕರ್ ಅವರು ಎಲ್ಲರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸ್ತೇನೆ. ವಿಶೇಷವಾಗಿ ನಮ್ಮ ಮಾಧ್ಯಮದ ಸ್ನೇಹಿತರನ್ನ ಕಳೆದ 1 ವಾರದಿಂದ ನಿಮಗೆ ಭೇಟಿ ಮಾಡೋಕ್ಕಾಗಿರಲಿಲ್ಲ. ಕಾರಣ ಇಷ್ಟೇ, ನಾನು ಡೆಲ್ಲಿಗೆ ಹೋಗಿ ಬಂದ ಮೇಲೆ ಆಷಾಢ ಮಾಸ ಮುಗಿಬೇಕು, 31ಕ್ಕೆ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದ್ದೆ. ಆದರೆ ಕೆಲವರು ನಮ್ಮವರೇ ಭಾಳ ಅವಸರವಾಗಿ ರಾಜೀನಾಮೆಗೆ ಒತ್ತಾಯ ಮಾಡುವಂಥದ್ದನ್ನು ನಾನು ಮಾಧ್ಯಮದಲ್ಲಿ ಕೇಳಿದ್ದೇನೆ. ಆದರೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆಯಲ್ಲಿ ಬಂದವನು, ಶಿಸ್ತುಬದ್ಧ ಒಬ್ಬ ಕಾರ್ಯಕರ್ತ. ಹಾಗಾಗಿ ನಾನು ಭರವಸೆಯನ್ನು ಕೊಟ್ಟಂತೆ ನನ್ನ ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದೇನೆ. ಮತ್ತು ಬರೋ ದಿವಸಗಳಲ್ಲಿ ಇನ್ನೊಂದು 2-3 ದಿವಸದಿಂದನೇ ರಾಜ್ಯಾದ್ಯಂತ ಪಕ್ಷವನ್ನು ಕಟ್ಟಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕನಿಷ್ಠ 150 ಸೀಟ್ ಗೆಲ್ಲಬೇಕು, ಲೋಕಸಭೆ ಕನಿಷ್ಠ 25 ಸೀಟನ್ನು ಗೆಲ್ಲಬೇಕು. ನಾನು ರಾಜ್ಯದ ಜನತೆಗೆ ಈ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಅನೇಕ ವಿಷಯಗಳು ಬಂದಿದೆ. ನಾನು ಅತ್ಯಂತ ಪ್ರಾಮಾಣಿಕವಾಗಿ ನಿಮ್ಮ ಜನರ ಸೇವೆಯನ್ನು ಮಾಡಿದ್ದೇನೆ.
ನಿಮ್ಮ ನಂಬಿಕೆ ವಿಶ್ವಾಸಕ್ಕೆ ಧಕ್ಕೆ ಬರುವಂಥ ಯಾವುದೇ ಕೆಲಸವನ್ನು ಮಾಡಿಲ್ಲ. ಕರ್ನಾಟಕವನ್ನು ಒಂದು ಮಾದರಿ ರಾಜ್ಯವನ್ನಾಗಿ ಮಾಡೋಕ್ಕೆ ಹೆಜ್ಜೆ ಇಡ್ತಿರೋ ಈ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ನಾವು ಮಾಡ್ತಿರೋ ಒಳ್ಳೆಯ ಕೆಲಸವನ್ನು ಸೇರಿಸ್ತೇನೆ ಅದು ಗಡ್ಡಿ ಮಾಡುವಂಥ ಕೆಲಸ. ಸದನದ ಕಾರ್ಯಕಲಾಪಕ್ಕೂ ಅವರು ಬರದೇ ಇದ್ದು ನಿಮಗೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಯಾವುದೇ ಸಮಸ್ಯೆಗಳಿದ್ದರೆ ಅದು ವಿಧಾನಮಂಡಲ ಒಳಗಡೆ ಚರ್ಚೆ ಆಗಬೇಕು, ಅದು ಪರಿಹಾರ ಹುಡುಕಬೇಕು. ಅದ್ರ ಬಿಟ್ಟು ಹೊರಗಡೆ ಅಪಪ್ರಚಾರದಲ್ಲಿ ತೊಡಗಿದ್ರು. ಹೀಗಾಗಿ ಪ್ರತಿ ವರ್ಷ 60 ದಿವಸ ವಿಧಾನಮಂಡಲದ ಅಧಿವೇಶನ ನಡೆಸೋಕ್ಕೂ ಆಗಲಿಲ್ಲ. ಇದು ಪ್ರತಿಪಕ್ಷದ ಜನರ ನಡವಳಿಕೆ. ನಾವು ವಿರೋಧ ಪಕ್ಷದಲ್ಲಿದ್ದು ಎಂದೂ ಸಹ ಈ ರೀತಿ ವರ್ತನೆಯನ್ನು ಮಾಡಿರಲಿಲ್ಲ. ಇವತ್ತು ಕೇಂದ್ರ ಸರ್ಕಾರ ಅನೇಕ ಭ್ರಷ್ಟಾಚಾರದ ಆರೋಪಗಳಲ್ಲಿ ಸಿಕ್ಕಿದ್ದು ನಾಳೆಯಿಂದ ಲೋಕಸಭಾ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ. ಗಣಿ ನೀತಿ ಬಗ್ಗೆ ನಾವೇನೋ ಒಂದು ನಿಲುವನ್ನು ತಗೊಂಡಿದ್ದೇವೆ. ನಮ್ಮ ಸಂಸತ್ ಸದಸ್ಯರು ಕರ್ನಾಟಕದಿಂದ ಪ್ರತಿನಿಧಿಸ್ತಾ ಇದ್ದವರು ಬಹಳ ಗಂಭೀರವಾಗಿ ನಮ್ಮ ನಿಲುವು ಏನಿದೆ, ಹೇಗೆ ಇಡೀ ದೇಶಕ್ಕೆ ಮಾದರಿಯಾಗಿ ನಾವು ಗಣಿ ನೀತಿಯನ್ನು ಜಾರಿಗೆ ತಂದಿದ್ದೇವೆ ಅನ್ನೋದನ್ನು ಲೋಕಸಭೆ ಒಳಗಡೆ ಮನವರಿಕೆ ಮಾಡಿಕೊಂಡಿದ್ದಾರೆ. ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತೇನೆ. ಇದು ರಾಜೀನಾಮೆ ಕೊಟ್ಟು ಹೊರಬಂದ ನಂತರ ಯಡಿಯೂರಪ್ಪ ಆಡಿದ ಮಾತುಗಳ ನಂತರ ಮುಂದಿನ ನಾಯಕ ಯಾರು ಅನ್ನೋ ವಿಚಾರಕ್ಕೂ ಕೂಡ ಯಡಿಯೂರಪ್ಪ ಮಾತಾಡಿದ್ದಾರೆ. ಅವ್ರೇನು ಹೇಳ್ತಾರೆ ನೋಡಿ. ಅವರ ಸದಾನಂದ ಗೌಡಜಿ ಭಾರತೀಯ ಜನತಾ ಪಾರ್ಟಿ ಚೀಫ್ ಮಿನಿಸ್ಟರ್. ಥ್ಯಾಂಕ್ ಯು ವೆರಿ ಮಚ್. ರೈಟ್, ಯಡಿಯೂರಪ್ಪನವರು ಬಹಳ ಕ್ಲಿಯರಾಗಿ ಹೇಳಿಬಿಟ್ಟಿದ್ದಾರೆ. ಅವರು ನಡ್ತಾ ಬರ್ತಾ ನಾವು ಪ್ರಪೋಸ್ ಮಾಡಿದ್ದೀವಿ ಸದಾನಂದ ಗೌಡರು ಮುಂದಿನ ಮುಖ್ಯಮಂತ್ರಿ ಅನ್ನೋದನ್ನು ಈಸ್ ವೆರಿ ಕ್ಲಿಯರ್. ಅದನ್ನು ಈಗಾಗಲೇ ಹೇಳಿಬಿಟ್ಟಿದ್ದಾರೆ ಮಾಧ್ಯಮದ ಮುಂದೆ. ಯಡಿಯೂರಪ್ಪನವರ ವಿಚಾರವನ್ನು ಈಗಾಗಲೇ ಅವರು ಬಹಿರಂಗ ಕೂಡ ಸ್ಪಷ್ಟಪಡಿಸಿದ್ದಾರೆ. ನಾವು ಮಾಧ್ಯಮದಲ್ಲಿ ಹೇಳ್ತಾ ಇದ್ವಿ ಅವ್ರದ್ದು ಅಂತ ಹೇಳಿ ಅದನ್ನು ಯಡಿಯೂರಪ್ಪ ಸ್ಪಷ್ಟ ಮಾತುಗಳಲ್ಲಿ ಹೇಳಿದರು. ಅಲ್ಲಿಗೆ ಸದಾನಂದ ಗೌಡರು ಯಡಿಯೂರಪ್ಪ ಪರವಾಗಿ ಮುಂದಿನ ಮುಖ್ಯಮಂತ್ರಿ ಅನ್ನೋದು. ಆದರೆ ಇನ್ನೊಂದು ಬಣ ಈಶ್ವರಪ್ಪ ನೇತೃತ್ವದಲ್ಲಿ ಅಶೋಕ ಹೋಟೆಲ್ ಉಳ್ಕೊಂಡು ಚರ್ಚೆ ಮಾಡ್ತಾ ಇದ್ದಾರೆ. ಅವರು ಏನು ಹೇಳ್ತಾರೆ ಅನ್ನೋದೇ ಪ್ರಮುಖವಾದವರು ಈಗಾಗಲೇ ಅದನ್ನು ವಿರೋಧಿಸುತ್ತಿದ್ದಾರೆ. ಅಶೋಕ ಹೋಟೆಲ್ ಬಳಿ ಸ್ಥಿತಿ ಹೇಗಿದೆ, ಅಲ್ಲಿರೋ ಶಾಸಕರು ಸಚಿವರುಗಳಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡೋಣ. ನಮ್ಮ ಪ್ರತಿನಿಧಿ ವಿಜಯಲಕ್ಷ್ಮಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಜೊತೆ. ಈಗ ವಿಜಯಲಕ್ಷ್ಮಿ, ರಾಜೀನಾಮೆ ಮೊದಲು ಕೊಡಬೇಕು, ಆನಂತರ ಉಳಿದ ಚರ್ಚೆ ಅನ್ನೋದು ಬಹುವಾಗಿ ಕೇಳಿಬರ್ತಾ ಇತ್ತು. ಈಶ್ವರಪ್ಪ ಮತ್ತು ಅವರ ನೇತೃತ್ವದಲ್ಲಿರುವ ಅಲ್ಲಿಯ ಶಾಸಕರು ಸಚಿವರುಗಳೆಲ್ಲ ರಾಜೀನಾಮೆ ಕೊಟ್ಟಾಯಿತು. ಈಗ ಅಲ್ಲಿ ಅವ್ರು ಏನಿರ್ತಾರೆ, ಏನಿದೆ ಮೂಡಲ್ಲಿ? ಹಮೀದ್, ಈಗಾಗಲೇ ಅಶೋಕ ಹೋಟೆಲ್ನಲ್ಲಿ ಈಶ್ವರಪ್ಪ ಬಣ ಮತ್ತು ಅನಂತ್ ಕುಮಾರ್ ಅವರು ಮೊಕ್ಕಾಂ ಹೂಡಿದ್ದಾರೆ. ಈಗ ಏನಂದ್ರೆ ರಾಜೀನಾಮೆ ಕೊಟ್ಟಾಗಿದೆ ಯಡಿಯೂರಪ್ಪ ಅವರು. ಈಗ ಚೆಂಡು ಇವರ ಅಂಗಣದಲ್ಲಿದೆ, ಹೈಕಮಾಂಡ್ ಅವರ ಅಂಗಣದಲ್ಲಿದೆ. ಅವರು ಯಾವ ನಿರ್ಧಾರ ಕೈಗೊಳ್ತಾರೆ ಅನ್ನುವಂಥದ್ದನ್ನು ಈಗ ಯಡಿಯೂರಪ್ಪ ಬಣದವರು ತುಂಬಾ ನಿರೀಕ್ಷೆ ಮಾಡ್ತಿದ್ದಾರೆ. ಏನವರ ನಿರ್ಧಾರ ಬರುತ್ತೆ ಆ ನಿರ್ಧಾರದ ಮೇಲೆ ತಮ್ಮ ನಿರ್ಧಾರ ನಿಂತಿದೆ. ಆದ್ರೆ ಈಗ ಇಲ್ಲಿ ಅನಂತ್ ಕುಮಾರ್ ಬಣದವರು ಕೂಡ ಅದೇ ನಿರ್ಧಾರಕ್ಕೆ ಹೈಕಮಾಂಡ್ ಜೊತೆನೇ ಇದ್ದಾರೆ. ಅರುಣ್ ಜೇಟ್ಲಿ ಅವರ ಜೊತೆ, ರಾಜನಾಥ್ ಸಿಂಗ್ ಜೊತೆ ಅದೇ ರೀತಿ ಅವರು ಅವ್ರ ಜೊತೆನೆ ಕೂತ್ಕೊಂಡು ಚರ್ಚೆ ಮಾಡ್ತಿದ್ದಾರೆ. ಆದ್ರೆ ಇಲ್ಲಿ ಸ್ಪಷ್ಟ ಒಂದು ಚಿತ್ರಣ ಬರ್ತಿದೆ. ಅದೇನಂದ್ರೆ ಯಡಿಯೂರಪ್ಪ ಅವ್ರ ಜೊತೆ ಇರುವಂತಹ 74 ಶಾಸಕರು, ಅದೇ ರೀತಿ 14 ಸಂಸದರು ಮತ್ತೆ 18 ವಿಧಾನ ಪರಿಷತ್ ಸದಸ್ಯರು ಒಗ್ಗಟ್ಟಾಗಿ ಒಂದು ವೇಳೆ ಇಲ್ಲಿ ಏನಂದ್ರೆ ಈಗ ಮೂಲಗಳಿಂದ ಕೇಳಿ ಬರ್ತಿರುವಂತಹ ನಿರ್ಧಾರ ಅಂದ್ರೆ ಹೈಕಮಾಂಡ್ ನವರು ಅನಂತ್ ಕುಮಾರ್ ಅಥವಾ ಜಗದೀಶ್ ಶೆಟ್ಟರ್ ಅವರ ಹೆಸರನ್ನ ಅನೌನ್ಸ್ ಮಾಡುವಂತ ಚಾನ್ಸಸ್ ಇದೆ ಅನ್ನುವಂಥದ್ದು ಕೇಳಿ ಬರ್ತಿದೆ. ಒಂದು ವೇಳೆ ಸದಾನಂದ ಗೌಡರ ಹೆಸರು ಕೇಳಿ ಬಂದಿಲ್ಲ, ಇವರಿಬ್ಬರಲ್ಲಿ ಯಾರ್ದಾದ್ರೂ ಹೆಸರು ಬಂದ್ರೆ ನಾವು ರಾಜೀನಾಮೆಗೂ ಸಿದ್ಧ ಅನ್ನುವಂಥ ಒಂದು ಪಕ್ಕ ನಿರ್ಧಾರದಲ್ಲಿ ಈ ಎಲ್ಲಾ ಶಾಸಕರು ಬಂದು ನಿಂತಿದ್ದಾರೆ. ಹಾಗಾಗಿ ಈಗ 8:10ಕ್ಕೆ ಈ ವರಿಷ್ಠರು ಎಲ್ಲರೂ ವಿಮಾನದಲ್ಲಿ ದೆಹಲಿಗೆ ತೆರಳಬೇಕಾಗಿದೆ. ಅದರ ಒಳಗೆ ಇವರು ನಿರ್ಧಾರ ಕೈಗೊಳ್ತಾರ ಅಥವಾ ನಾಳೆ ದೆಹಲಿಯಲ್ಲೇ ನಿತಿನ್ ಗಡ್ಕರಿ ಅವರು ಅಥವಾ LK ಅಡ್ವಾಣಿ ಅವರು ಶಾಸಕಾಂಗ ಪಕ್ಷದ ನಾಯಕನ ಹೆಸರನ್ನು ಘೋಷಣೆ ಮಾಡ್ತಾರಾ ಅನ್ನುವಂಥದ್ದು ಈಗಿನ ಕುತೂಹಲಕಾರಿ ವಿಷಯ. ರೈಟ್, ವಿಜಯಲಕ್ಷ್ಮಿ ನಿಮ್ಮ ಜೊತೆ ಮಾತಾಡ್ತೀನಿ ಸಂಪರ್ಕದಲ್ಲಿ. ಅದ್ರ ಜೊತೆಗೆ ಈಗ ಇನ್ನೊಂದು ಮಾಹಿತಿ ಬಂದ ಪ್ರಕಾರ ಯಡಿಯೂರಪ್ಪ ಮತ್ತು ಸದಾನಂದ ಗೌಡರು ಅಶೋಕ ಹೋಟ್ಲ್ ಕಡೆ ತೆರಳುತ್ತಾ ಇದ್ದಾರೆ ವರಿಷ್ಠರನ್ನು ಭೇಟಿಯಾಗೋದಕ್ಕೆ ಅನ್ನುವ ಮಾಹಿತಿ ಬರ್ತಾ ಇದೆ. ಈಗಾಗಲೇ ರಾಜೀನಾಮೆ ಕೊಟ್ಟು ತಮ್ಮ ನಿವಾಸಕ್ಕೆ ತೆರಳಿದ ಯಡಿಯೂರಪ್ಪ ಸದಾನಂದ ಅವರ ಜೊತೆ ಕೂಡಿ ಸದಾನಂದ ಗೌಡ ಅವರ ಜೊತೆ ನೇರವಾಗಿ ಅಶೋಕ ಹೋಟ್ಲಲ್ಲಿ ಉಳ್ಕೊಂಡಿರುವ ಅವರ ವರಿಷ್ಠರ ಬಳಿ ತೆರಳುತ್ತಾ ಇದ್ದಾರೆ. ಮುಂದೆ ಏನಾಗುತ್ತೆ ಚರ್ಚೆ ನೋಡಬೇಕು. ಅಲ್ಲಿ ಈಶ್ವರಪ್ಪ, ಅನಂತಕುಮಾರ್ ಸೇರಿದಂತೆ ಅನೇಕ ಶಾಸಕರುಗಳು, ಸಚಿವರು ಅಲ್ಲೂ ಕೂಡ ಇದ್ದಾರೆ. ಅಂದರೆ ಅದು ಇನ್ನೊಂದು ಬಣವಾಗಿದೆ. ಆದರೆ ಅವರು ಸದಾನಂದ ಗೌಡರನ್ನು ಒಪ್ಪುವ ಸ್ಥಿತಿಯಲ್ಲಿ ಇಲ್ಲ. ಆದರೆ ಅವರ ಪ್ರಪೋಸಲ್ ಯಾರು, ಅಲ್ಲಿ ಅನಂತಕುಮಾರ್ ಮತ್ತು ಜಗದೀಶ್ ಶೆಟ್ಟರ್ ಹೆಸರು ಪ್ರಮುಖವಾಗಿ ಕೇಳಿ ಬರ್ತಾ ಇದೆ. ಅಲ್ಲಿ ಈಶ್ವರಪ್ಪ ಕೂಡ ಮುಖ್ಯಮಂತ್ರಿಯ ರೇಸ್ನಲ್ಲಿ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಅವರು ಕೂಡ ಒಬ್ಬ ಆಕಾಂಕ್ಷಿ. ಅಲ್ಲಿ ಏನು ವಿಚಾರ ಹೊರಬೀಳುತ್ತೆ ಅನ್ನೋದು ಪ್ರಮುಖವಾದ ಅಂಶ. ಈಗ ತಾವು ನೋಡ್ತಾ ಇದ್ದೀರಿ ನೇರ ದೃಶ್ಯಾವಳಿಯಲ್ಲಿ ತಮ್ಮ ನಿವಾಸ ರೈಸ್ ಕೋರ್ಸ್ ನಿವಾಸದಿಂದ ಯಡಿಯೂರಪ್ಪ ಮತ್ತು ಸದಾನಂದ ಗೌಡರು ನೇರವಾಗಿ ತಮ್ಮ ರೇಸ್ ಕೋರ್ಸ್ ನಿವಾಸದಿಂದ ನೇರವಾಗಿ ಅಶೋಕ ಹೋಟೆಲ್ ಕಡೆಗೆ ಖಾಸಗಿ ವಾಹನದಲ್ಲಿ ತೆರಳುತ್ತಾ ಇದ್ದಾರೆ. ಬಹುಶಃ ತಮ್ಮ ಅಧಿಕೃತ ವಾಹನವನ್ನು ಬಹುಶಃ ರಾಜೀನಾಮೆ ಕೊಟ್ಟ ನಂತರ ತಮ್ಮ ಅಧಿಕೃತ ನಿವಾಸ ರೇಸ್ ಕೋರ್ಸ್ ನಿವಾಸದಲ್ಲಿ ಬಿಟ್ಟು
ಖಾಸಗಿ ವಾಹನದಲ್ಲಿ ಸದಾನಂದ ಗೌಡ ಮತ್ತು ಯಡಿಯೂರಪ್ಪ ಜೊತೆಗೆ ಅವರ ಬೆಂಬಲಿಗರು ಕೆಲವರೆಲ್ಲರೂ ಕೂಡ ಈಗ ನೇರವಾಗಿ ಅಶೋಕ ಹೋಟೆಲ್ನತ್ತ ತೆರಳುತ್ತಾ ಇದ್ದಾರೆ. ಅಶೋಕ ಹೋಟೆಲ್ನಲ್ಲಿ ವರಿಷ್ಠರನ್ನು ಭೇಟಿಯಾಗಿ ಅಲ್ಲಿ ಚರ್ಚೆ ನಡೆಸೋದಿದ್ದಾರೆ. ಅಲ್ಲಿ ಏನು ಚರ್ಚೆ ಮಾಡ್ತಾರೆ, ಈಗಾಗಲೇ ವರಿಷ್ಠರು ಇಟ್ಟ ಏನು ಬೇಡಿಕೆ ಇತ್ತು, ಪ್ರಮುಖವಾಗಿ ಕೊನೆಗೆ ಬಹಳ ಸ್ಟ್ರಿಕ್ಟಾಗಿ ಹೇಳಲಾಯಿತು, ಮೊದಲು ರಾಜೀನಾಮೆ ಕೊಡಿ, ಉಳಿದಿದ್ದನ್ನು ಮಾತಾಡೋಣ ಅನ್ನೋದು. ಯಾಕೆಂದರೆ ಅವರಿಗೆ ಹೈಕಮಾಂಡ್ಗೆ ಹೆಚ್ಚಿನ ಪ್ರೆಷರ್ ಬೀಳ್ತಾ ಇತ್ತು. ರಾಷ್ಟ್ರ ಮಟ್ಟದಲ್ಲಿ ಅವರ ಮೇಲೆ ಬಹಳ ದೊಡ್ಡ ಹೊಡೆತ ಬೀಳುವ ಎಲ್ಲ ಲಕ್ಷಣ ಕಾಣ್ತಾ ಇತ್ತು, ಮುಜುಗರಕ್ಕೀಡಾಗುವ ಅಂಶಗಳು ಕಂಡು ಬರ್ತಾ ಇತ್ತು. ಹಾಗಾಗಿ ಅರುಣ್ ಜೇಟ್ಲಿ ಮತ್ತು ರಾಜನಾಥ್ ಸಿಂಗ್ ಅವರು ಬಹಳ ಟೈಟ್ ಆಗ್ತಾ ಹೋದರು. ಯಾಕೆಂದರೆ ಇದು ನಮ್ಮ ಪಕ್ಷದ ರಾಷ್ಟ್ರ ಮಟ್ಟದಲ್ಲಿ ಮರ್ಯಾದೆಯ ಪ್ರಶ್ನೆ, ದಯವಿಟ್ಟು ಮೊದಲು ರಾಜೀನಾಮೆ ಕೊಡಿ, ಆಮೇಲೆ ಚರ್ಚೆ ಮಾಡೋಣ ಅಂತ ಹೇಳಿ ಈಗಾಗಲೇ ಈ ಎಲ್ಲ ಚರ್ಚೆಗಳ ನಂತರ ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟು ಈಗ ತೆರಳುತ್ತಾ ಇದ್ದಾರೆ ರಾಜನಾಥ್ ಸಿಂಗ್ ಮತ್ತು ಅರುಣ್ ಜೇಟ್ಲಿಯ ಬಳಿ. ಅಲ್ಲಿ ಏನು ಚರ್ಚೆ ನಡೆಯುತ್ತೆ ಅನ್ನೋದು ಪ್ರಮುಖವಾದ ಅಂಶ. ಯಾಕೆಂದರೆ ಅಲ್ಲಿ ಒಂದು ಬಣ ಈಗಾಗಲೇ ಯಡಿಯೂರಪ್ಪನವರ ವಿರುದ್ಧ ನಿಂತಿರೋ ಬಣ ರೆಡಿಯಾಗಿ ನಿಂತಿದೆ. ಈಗ ಯಡಿಯೂರಪ್ಪ ತಮ್ಮ ಬಣದ ಜೊತೆ ಅಶೋಕ ಹೋಟ್ಲಿಗೆ ತೆರಳುತ್ತಾ ಇದ್ದಾರೆ. ಅಲ್ಲಿ ರಾಜನಾಥ್ ಸಿಂಗ್ ಮತ್ತು ಅರುಣ್ ಜೇಟ್ಲಿ ಇದ್ದಾರೆ. ಸೊ ಬಹುಶಃ ಅಲ್ಲಿ ಸಿಚುಯೇಷನ್ ಇಸ್ ವೆರಿ ಸೀರಿಯಸ್. ಅಲ್ಲಿ ಏನು ನಡೆಯುತ್ತೆ ಅನ್ನೋದು ಬಹಳ ಮುಖ್ಯವಾದ್ದು. ನಾವು ಅದನ್ನು ಗಂಭೀರವಾಗಿ ಗಮನಿಸ್ತಾ ಇದ್ದೀವಿ. ನಮ್ಮ ಪ್ರತಿನಿಧಿಗಳಲ್ಲಿದ್ದಾರೆ, ಅಲ್ಲಿಯ ಎಲ್ಲ ಮಾಹಿತಿಗಳನ್ನು ಕ್ಷಣಕ್ಕೆ ನಿಮಗೆ ತಲುಪಿಸ್ತೀವಿ. ಈಗ ಅಲ್ಲೇನು ಚರ್ಚೆ ನಡೆಯುತ್ತೆ ಅನ್ನೋದು ಪ್ರಮುಖವಾದ ಅಂಶ. ಈಗಲೇ 6 ಗಂಟೆಗೆ ಪತ್ರಿಕಾಗೋಷ್ಠಿಯನ್ನು ಘೋಷಣೆ ಮಾಡಿದ್ದಾರೆ ರಾಜನಾಥ್ ಸಿಂಗ್ ಮತ್ತು ಅರುಣ್ ಜೇಟ್ಲಿ. ಈಗಲೇ ಏನಾದರೂ ಹೊಸ ನಾಯಕನ ವಿಚಾರ ಪ್ರಸ್ತಾಪ ಆಗುತ್ತಾ, ಘೋಷಣೆ ಮಾಡ್ತಾರಾ, ಅಥವಾ ಅವರು ದೆಹಲಿಗೆ ಈಗಾಗಲೇ ರಾತ್ರಿ ಹೊರಟಿರೋದ್ರಿಂದ ಇದು ದೆಹಲಿಗೆ ಶಿಫ್ಟ್ ಆಗುತ್ತಾ ಕಾದು ನೋಡಬೇಕು. ದೆಹಲಿಗೆ ಶಿಫ್ಟ್ ಆದರೆ ಬಹುಶಃ ಮುಂದಿನ ಒಂದು ವಾರ ಕೂಡ ಇದು ಜಗ್ಗೋದ್ರಲ್ಲಿ ಯಾವುದೇ ಅತಿಶಯೋಕ್ತಿ ಇಲ್ಲ. ಯಾಕಂದರೆ ದೆಹಲಿ ಮಟ್ಟದಲ್ಲಿ ಪದೇ ಇನ್ನೆಷ್ಟು ಚರ್ಚೆಗಳಾಗುತ್ತೋ, ಇನ್ನೆಷ್ಟು ಮೀಟಿಂಗ್ಗಳಾಗುತ್ತೋ, ಎಷ್ಟು ಭೇಟಿಗಳಾಗುತ್ತೋ ಅನ್ನೋದು ಖಂಡಿತ ಆಗೇ ಆಗುತ್ತೆ. ಇನ್ನು ಅಲ್ಲಿಂದ ಬಹುಶಃ ದೆಹಲಿಯಿಂದ ಮತ್ತೆ ಅದು ಹೊರಬೀಳಬೇಕಾಗುತ್ತೆ. ಅದು ಮತ್ತೆ ಇಲ್ಲಿ ಶಾಸಕಾಂಗ ಪಕ್ಷದ ಸಭೆ ಯಾವಾಗ ನಡೆಯುತ್ತೆ, ಈ ಅನೇಕ ಪ್ರಶ್ನೆಗಳಿದೆ. ಅದನ್ನು ಇಲ್ಲೇ ಮುಗಿಸಿ ಅರುಣ್ ಜೇಟ್ಲಿ ರಾಜನಾಥ್ ಸಿಂಗ್ ಹೊರಡ್ತಾರೋ ಅಥವಾ ದೆಹಲಿ ಕೊಂಡೊಯ್ತಾರೋ ಅನ್ನೋದು ಪ್ರಮುಖವಾದ ಪ್ರಶ್ನೆ ಈಗ. ಸೊ ಒಟ್ಟಾರೆ ಅಶೋಕ ಹೋಟ್ಲಲ್ಲಿ ಈಗ ಒಂದು ಬಿಸಿಯಾದ ವಾತಾವರಣ ಇದೆ. ಅಲ್ಲಿ ಪ್ರಮುಖವಾಗಿ 3 ಹೆಸರು. ಅಲ್ಲಿ ಒಂದು ಅನಂತಕುಮಾರ್, ಜಗದೀಶ್ ಶೆಟ್ಟರ್ ಮತ್ತು ಈಶ್ವರಪ್ಪ. ಈ ಕಡೆಯಿಂದ ಯಡಿಯೂರಪ್ಪ ಕೇವಲ ಒಂದೇ ಹೆಸರು, ಈಗಾಗಲೇ ಶೋಭಾ ಅವರ ಹೆಸರು ಬಂದಿತ್ತು, ಆದರೆ ಅದು ಒಪ್ಪಿಗೆ ಆಗಲಿಲ್ಲ. ಆನಂತರ ನೇರವಾಗಿ ಸದಾನಂದ ಗೌಡರ ಒಂದೇ ಹೆಸರನ್ನು ಅವ್ರ ಮುಂದೆ ಇಟ್ಟಿದ್ದಾರೆ. ಅದನ್ನು ವರಿಷ್ಠರ ಮುಂದೆ ಕೂಡ ಇಡಲಾಗಿದೆ. ಈಗ ವರಿಷ್ಠರ ಜೊತೆ ಯಡಿಯೂರಪ್ಪ ಮತ್ತು ಸದಾನಂದ ಗೌಡ ಚರ್ಚೆ ಮಾಡ್ತಾರೆ. ನಂತರ ಪತ್ರಿಕಾಗೋಷ್ಠಿಯಲ್ಲಿ ಏನು ಹೊರಬೀಳುತ್ತೆ ಅನ್ನೋದು ಪ್ರಮುಖವಾದ ಅಂಶ. ಈಗಾಗಲೇ ಎಲ್ಲ ಶಾಸಕರ ಅಭಿಪ್ರಾಯಗಳನ್ನು ಹೈಕಮಾಂಡ್ ಪಡ್ಕೊಂಡಿದ್ದಾರೆ. ಕೆಲವು ಶಾಸಕರು ವಿದೇಶದಲ್ಲಿರೋರನ್ನು ಬಿಟ್ಟರೆ ಉಳಿದ ಬಹುತೇಕ ಎಲ್ಲ ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿರುವ ಹೈಕಮಾಂಡ್ ಒಂದು ಸ್ಪಷ್ಟವಾದ ವಿಚಾರವನ್ನು ಇವತ್ತು ಹೇಳಿ ಹೋಗ್ತಾರೆ ಅನ್ನುವ ನಿರೀಕ್ಷೆ ಎಲ್ರದು. ಅವರು ಹೇಳ್ತಾರೋ ಇಲ್ವೋ ಇನ್ನೂ ಕೂಡ ಅರ್ಧ ಗಂಟೆ ನಾವು ನೀವೆಲ್ಲ ಕಾಯಲೇಬೇಕಾದ ಅನಿವಾರ್ಯತೆ. ಸೊ ಇದನ್ನು ಇನ್ನಷ್ಟು ಕ್ಷಣದ ಮಾಹಿತಿಯನ್ನು ನೀಡ್ತೀವಿ. ನಮ್ಮ ಜೊತೆ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ JDS ಮುಖಂಡ ದತ್ತ ಅವರೇ ನಮಸ್ಕಾರ, ಧನ್ಯವಾದ. ಜೊತೆಗೆ ಕನ್ನಡಪ್ರಭದ ಚೀಫ್ ರಿಪೋರ್ಟರ್ ಪ್ರಭಾಕರ್ ಕೂಡ ನಮ್ಮ ಜೊತೆ ಇದ್ರು. ಪ್ರಭಾಕರ್ ಧನ್ಯವಾದ. ಸೊ ಇನ್ನಷ್ಟು ಮಾಹಿತಿಗಳನ್ನು ಪಡೆಯೋಣ. ನಮ್ಮ ಪ್ರತಿನಿಧಿಗಳು ಅಶೋಕ ಹೋಟೆಲ್ ಬಳಿ ಇದ್ದಾರೆ, CM ರೇಸ್ ಕೋರ್ಸ್ ರಸ್ತೆಯ ಅವರ ನಿವಾಸದ ಬಳಿ ಇದ್ದಾರೆ, ಬೇರೆ ಭಾಗಗಳಲ್ಲಿ ನಮ್ಮ ಪ್ರತಿನಿಧಿಗಳೆಲ್ಲರೂ ಕೂಡ ಇದನ್ನು ವಾಚ್ ಮಾಡ್ತಾ ಇದ್ದಾರೆ. ಕ್ಷಣದ ಮಾಹಿತಿಯನ್ನು ನಿಮಗೆ ನೀಡ್ತೀವಿ ಸುವರ್ಣ ನ್ಯೂಸ್ 24/7 ಮೂಲಕ. ಅದರ ಜೊತೆಗೆ ನೀವು ಇಂಟರ್ನೆಟ್ನಲ್ಲಿ ಕೂಡ ಸುವರ್ಣ ನ್ಯೂಸನ್ನು ನೋಡ್ಬೋದು. ಯಾವುದೇ ವಿಚಾರ ಮಿಸ್ ಆಗಿದ್ರೂ ಕೂಡ ಯೂಟ್ಯೂಬಲ್ಲಿ ಸುವರ್ಣ ನ್ಯೂಸಲ್ಲಿ ಗಮನಿಸ್ಬೋದು. ಅದನ್ನು ಹೊರತುಪಡಿಸಿದರೆ www.suvarnanews.tv ನೀವು ಟೈಪ್ ಮಾಡಿದರೆ ಸುವರ್ಣ ನ್ಯೂಸ್ ನೇರವಾಗಿ ನೀವಲ್ಲಿ ವೀಕ್ಷಣೆ ಮಾಡ್ಬೋದು. ಮತ್ತೆ ಬರ್ತೀನಿ ಇನ್ನಷ್ಟು ಸುದ್ದಿಗಳೊಂದಿಗೆ ಒಂದು ಚಿಕ್ಕ ಬ್ರೇಕ್ ನಂತರ.